ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ಪ್ರಜಾಪ್ರಭುತ್ವ ದಿನ ನಾಳೆ ರಾಜ್ಯಾದ್ಯಂತ ಮಾನವ ಸರಪಳಿ. 31 ಜಿಲ್ಲೆ, 2500 ಕಿಲೋಮೀಟರ್ ಉದ್ದ, 25 ಲಕ್ಷ ಜನ ಭಾಗಿ. ರಾಜ್ಯ ಸರ್ಕಾರದಿಂದ ಬೃಹತ್ ಕಾರ್ಯಕ್ರಮ. ಉದ್ಯೋಗ ಮೇಳ, 1097 ಮಂದಿ ನೇರ ನೇಮಕ. ವರ್ಷದಲ್ಲಿ ಮನೆಗೊಂದು ಉದ್ಯೋಗ ನೀಡಲು ಬದ್ಧ. ಸಚಿವ ಕೆಎಚ್ ಮುನಿಯಪ್ಪ. ನಿಗಮ ಮಂಡಳಿ ಸದಸ್ಯರ ನೇಮಕಕ್ಕೆ ಪರಮೇಶ್ವರ್ ಸಮಿತಿ ಸಭೆ. ಸದ್ಯದಲ್ಲೇ ಪಟ್ಟಿ ಪ್ರಕಟ ಮಾಡುವ ಬಗ್ಗೆ ಚರ್ಚೆ. ನಾಗಮಂಗಲ ನಾರ್ಮಲ್, ಸೆಪ್ಟೆಂಬರ್ 14ರವರೆಗೆ ನಿಷೇಧಾಜ್ಞೆ ಜಾರಿ. ಮದ್ಯ ಮಾರಾಟ, ಸಂತೆ ನಿಷೇಧ. ಏಷ್ಯನ್ಸ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ, ಭಾರತ ಪಾಕ್ ಸೆಣಸಾಟ ಇಂದು. ಸೆಮಿಫೈನಲ್ಗೆ ಕೊರಿಯಾ, ಮಲೇಷ್ಯಾ, ಚೀನಾ ಪೈಪೋಟಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಪ್ರತಿ ರೈಲಿಗೂ 2 ಹೆಚ್ಚುವರಿ ಜನರಲ್ ಬೋಗಿ. ಶೀಘ್ರವೇ ರಾಜ್ಯಕ್ಕೆ ಮತ್ತೊಂದು ವಂದೇ ಭಾರತ್ ರೈಲು. ಕೇಂದ್ರ ಸಚಿವ ವಿ ಸೋಮಣ್ಣ. ಅರಣ್ಯ ಇಲಾಖೆಯಿಂದ 50 ಕುಟುಂಬಗಳಿಗೆ ನೋಟಿಸ್. ತಿಂಗಳಿನೊಳಗೆ ಜಾಗ ಖಾಲಿ ಮಾಡಲು ಅರಣ್ಯ ಇಲಾಖೆ ಸೂಚನೆ. ಗ್ರಾಮಾಂತರ ಪ್ರದೇಶದಲ್ಲಿ ಆತಂಕ. ಹಳೆ ಕಾರುಗಳ ವೈವಿಧ್ಯಮಯ ಲೋಕಾನಾವರಣ. ಅರಮನೆ ಮೈದಾನದಲ್ಲಿ ಕಾರು ಎಕ್ಸ್ಪೋ. ಶತಮಾನದಷ್ಟು ಹಳೆಯ ಅಪರೂಪದ ಕಾರುಗಳ ಪ್ರದರ್ಶನ, ಪಯಣ. ಇಂದು ನಾಳೆ ನಡೆಯಬೇಕಿದ್ದ ಬಿ ಗ್ರೂಪ್ ಪರೀಕ್ಷೆ ಮುಂದಕ್ಕೆ. ವಯೋಮಿತಿ ಸಡಿಲಿಕೆ ಹಿನ್ನೆಲೆಯಲ್ಲಿ ಆಯೋಗ ನಿರ್ಧಾರ. 77ನೇ ಹಿರಿಯರ ಈಜು ಚಾಂಪಿಯನ್ಶಿಪ್. ಕರ್ನಾಟಕಕ್ಕೆ ಚಾಂಪಿಯನ್ ಕಿರೀಟ. 17 ಚಿನ್ನ ಸಹಿತ 33 ಪದಕ.